ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಅರಮನೆಯಲ್ಲಿದ್ದು ಹೋಳಿಗೆ ಊಟ ಮಾಡಿಯೂ ನಗದಿದ್ದರೆ ಹೊಟ್ಟೆ ಸರಿಯಿಲ್ಲ ಎಂದು ಹೇಳಬಹುದು. ಗುಡಿಸಲೇ ಇರಲಿ, ಅರಮನೆಯೇ ಇರಲಿ, ನಗುನಗುತ್ತಾ ಬದುಕುವುದೇ ಆಧ್ಯಾತ್ಮ, ಸತ್ಸಂಗ. ರಂಗೋಲಿ ಎಷ್ಟೇ ಸುಂದರವಾಗಿದ್ರೂ ಅದು ಅಳಿಸಿ ಹೋಗುತ್ತದೆ, ಭೂಮಿ ಸ್ಥಿರವಾಗಿರುತ್ತದೆ. ಬಡತನ, ಸಿರಿತನ ರಂಗೋಲಿ ಹಾಗೆ ಅಸ್ಥಿರ, ಆದರೆ ನಮ್ಮಲ್ಲಿರುವ ಆಧ್ಯಾತ್ಮವು ಭೂಮಿಯಂತೆ ಸುಸ್ಥಿರವಾಗಿರುತ್ತದೆ. ಆತ್ಮವನ್ನು ನೆರೆ ನಂಬಿ ಸದಾ ಸಂತಸದಿಂದ ನಗುನಗುತ್ತಾ ಬೇರೆಯವರಿಗೆ ಕೇಡು ಬಯಸದಂತೆ, ಬೇರೆಯವರ ಮನಸ್ಸಿಗೆ ನೋವು ತರದಂತೆ ಇರುವುದೇ ಆದರ್ಶ ಜೀವನವಾಗಿರುತ್ತದೆ. ನಗು ಮೊಗದವರನ್ನು ಎಲ್ಲರೂ ಸ್ವಾಗತಿಸುತ್ತಾರೆ, ಆದರೆ ಅಳುಮೋರೆಯವರನ್ನಲ್ಲ. ಸಂತ ಜ್ಞಾನೇಶ್ವರರು ಬದುಕಿದ್ದು ಕೇವಲ 18 ವರ್ಷ, ಬಸವೇಶ್ವರರು ಬದುಕಿದ್ದು ಸುಮಾರು 40 ವರ್ಷ. ಅವರು ಜಗದ್ವಂದ್ಯರು, ಏಕೆಂದರೆ ಅವರು ಸಂತಸದಿಂದ ಬದುಕಿದರು, ಎಲ್ಲರನ್ನೂ ಸಂತಸಗೊಳಿಸಿದರು. ಸಂತೋಷದಿಂದಿರುವುದು ಮತ್ತು ಬೇರೆಯವರಿಗೆ ನೋವಾಗದಂತೆ ನಡೆದುಕೊಳ್ಳುವುದೇ ಆದರ್ಶ ಜೀವನ ಎಂದು ಎಲ್ಲರಿಗೂ ತಿಳಿಸಿದರು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ತಿಳಿಸಿರುವಂಥದ್ದು. ಧನ್ಯವಾದಗಳು.